ನಿಮ್ಮ ಪ್ರಕಾರ ಇವತ್ತು ಅವತ್ತು ಅನ್ಯಾಯಕ್ಕೊಳಗಾದ ರೈತರಿಗೆ ನಿಜವಾಗಿಯೂ ನ್ಯಾಯ ಸಿಗಬೇಕು ಅಂತಂದ್ರೆ ಏನಾಗಬೇಕು? ಬೊಮ್ಮಾಯಿಗೆ ಒಂಥರ ಮುಖ್ಯಮಂತ್ರಿ ಆಗಿದ್ದೆ ಒಂದು ದೊಡ್ಡ ಖುಷಿಯಾಗೋಗ್ಬಿಟ್ಟು ಅವರು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ದಂಗೆ ಆರಾಮಾಗಿ ಒಂದು ವಾರ ರುದ್ರೇಶ್ ಅವ್ರಿಗೂ ಮತ್ತೆ ಖೇಣಿಯವರ ನಡುವೆ ಈ ವಿಚಾರವಾಗಿ ಮಾತುಕತೆಗಳು ನಡೆದಿಲ್ವಾ ಅಥವಾ ನೀವು ಚರ್ಚೆ ಮಾಡಿಲ್ವಾ? ಯಾಕೆ ಮಾತು ತಪ್ಪಿದ್ರಿ? ಸರ್ಕಾರ ಅನುಮತಿ ಕೊಡಲಿ. ಸರ್ಕಾರ ಅನುಮತಿ ಕೊಟ್ಟಿಲ್ಲ ನನಗೆ. ಕೋರ್ಟ್ ಮಾತಾಡಿದೆ ಅಂತಾದರೆ ಇದರ ಲಾಭವಾಗಿ ಇಟ್ಕೊಂಡು ಒಂದಿಷ್ಟು ಜನ ರೈತರು ಕೋರ್ಟ್ಗೆ ಹೋಗಿ ನೈಸ್ ಸಂಸ್ಥೆ ವಿರುದ್ಧವಾಗಿ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ರೈತರ ಮುಂದೆ ಯಾರೂ ಇಲ್ಲ, ಸರ್ಕಾರನೇ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವರು NDA ಜೊತೆಲಿದ್ದಾರೆ, ನೀವು BJP ಪಾರ್ಟಿಯಲ್ಲಿದ್ದೀರಿ. ಅವರು ಇತ್ತೀಚೆಗೆ ನೈಸ್ ವಿರುದ್ಧವಾಗಿ ಅನ್ನೋದಕ್ಕಿಂತ ನೈಸ್ ವಿಚಾರವಾಗಿ ಹೇಳಿಕೆಗಳನ್ನು ಕೊಡುವ ಇದರಲ್ಲಿ ಹೇಳ್ತಾರೆ, ಕಟ್ಟಬೇಡಿ ಟೋಲು ಅನ್ನುವ ಅರ್ಥದಲ್ಲಿ ಹೇಳಿದ್ರು. ಅದು ಬಹಳ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕಂದರೆ ಕುಮಾರಸ್ವಾಮಿ ಅವರಂತಹ ಒಬ್ಬ ನಾಯಕ, ಒಬ್ಬ ಫೇಸ್, ಅದು ಯುವಕರು ತುಂಬ ಇಷ್ಟಪಡುವಂಥ ಒಬ್ಬ ಲೀಡರ್ ಹೇಳಿದಾಗ ಜನ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡ್ರು, ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಗಲಾಟೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ವೆಹಿಕಲ್ಗಳು ಸಾಲು ವೆಹಿಕಲ್ಗಳು ಅಲ್ಲಿ ನಿಂತ್ಕೊಳ್ಳೋಕೆ ಶುರುವಾಯಿತು. ನೀವು ಆ ಹೇಳಿಕೆಯನ್ನು ಮತ್ತು ಆ ವಿಚಾರವನ್ನು ಹೇಗೆ ನೋಡ್ತೀರಿ? ಈಗ ಕುಮಾರಸ್ವಾಮಿಯವರು ಹಿರಿಯರು, ಅನುಭವಸ್ಥರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ಈಗ ಕೇಂದ್ರ ಸಚಿವರು. ಅವರು ಒಂದು ಆಲೋಚನೆ ಬೇರೆ ಇರುತ್ತೆ. ಏಕೆಂದರೆ ರೈತರಿಗೆ ಈ ನೈಸ್ ವಿರುದ್ಧವಾಗಿ ಅವತ್ತಿಂದನ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಎತ್ತಿದವರು ಇಬ್ಬರೇ, 3. ಒಬ್ಬರು ದೇವೇಗೌಡರು, ಒಬ್ಬರು ಯಡಿಯೂರಪ್ಪನವರು, ಒಬ್ಬರು ಕುಮಾರಸ್ವಾಮಿ, 3 ಎತ್ತಿರೋದು. ಇವತ್ತು ಕುಮಾರಸ್ವಾಮಿಯವರು ಅವತ್ತಿಂದ ಏನು ಸ್ಟ್ರಾಟರ್ಜಿ ತಗೊಂಡವರು ಅದೇ ಸ್ಟ್ರಾಟರ್ಜಿ ತೊಗೊಂಡು ಬರ್ತಾವ್ರೆ. ನಾನು ಕುಮಾರಸ್ವಾಮಿಯವ್ರಿಗೆ ಮನವಿ ಮಾಡೋದು ಇಷ್ಟೇ, ಇದು ಪೂರ್ಣ ಪ್ರಮಾಣವಾಗಿ, ಏಕೆಂದರೆ 100ಕ್ಕೆ 100 ಗೊತ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಮುಖ್ಯಮಂತ್ರಿ ಆಗಿದ್ದವರು ಅದ್ರ ಬಗ್ಗೆ ಆಗು ಹೋಗುಗಳು ಪೂರ್ಣ ಪ್ರಮಾಣವಾಗಿ, ಒಂದು ಫ್ರಂಟಲ್ಲಿ ಕ್ಯಾಮ್ರಾ ಮುಂದೆ ಒಂಥರ ಇರುತ್ತೆ, ಕ್ಯಾಮ್ರಾ ಹಿಂದೆ ಇರೋದು ಎಲ್ಲ ಗೊತ್ತಿರುತ್ತೆ ಕುಮಾರಸ್ವಾಮಿ ಅವ್ರಿಗೆ, ಗೊತ್ತಿದೆ. ಹಾಗಾಗಿ ಇವರು ಇದನ್ನ ಖಂಡಿಸ್ತಾವ್ರೆ. ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದರಲ್ಲಿ 2 ಮಾತೇ ಇಲ್ಲ. ರೈತರಿಗೆ ಈ ಏನು ಅನ್ಯಾಯ ಆಗ್ತಾಯಿದೆ ಅವರು ಬಂದು ಕೂತ್ಕೊಂಡು ಅದನ್ನು ಸರಿಪಡಿಸಿದ್ರೆ ಅವರು ಸಾಧ್ಯ ಆಗುತ್ತೆ, ಖಂಡಿತವಾಗೂ ಸಾಧ್ಯ ಆಗುತ್ತೆ. ರೈತರಿಗೆ ಅನ್ಯಾಯ ಆಗೋದ್ರನ್ನ ಫಸ್ಟ್ ಅವರು ಮಾತಾಡಿ ಆ ಒಂದು ಏನು ಈ ಯೋಜನೆಗೆ ಹೋಗಿದೆಯಲ್ಲ ಜಮೀನು ರೈತರುಗಳು, ಅವ್ರನ್ನ ಭೇಟಿ ಮಾಡಲಿ. ಅವ್ರನ್ನ ಭೇಟಿ ಮಾಡಿದಿರ ಬೇರೆ ರೈತರುಗಳನ್ನ ಭೇಟಿ ಮಾಡಿದ್ರೆ ಇದು ಅವ್ರ ತಲೆಗೂ ಹೋಗಲ್ಲ, ಅವ್ರಿಗೂ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಕುಮಾರಸ್ವಾಮಿಯವರು ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ವೈಯಕ್ತಿಕ ಮನವಿ ಏನು ಅಂತಂದರೆ, ಅವರೇ ಖುದ್ದು ಬಂದು ಈ ಸಿದ್ಧಗಂಗಾ ಶ್ರೀಗಳ್ದು ಹೋಗಿದೆ ಅವ್ರನ್ನೂ ಕುಂಡಿಸ್ಕೊಳ್ಳಿ, ರೈತರುಗಳ್ನೂ ಕುಂಡಿಸ್ಕೊಳ್ಳಿ. ಈ ಒಂದು ಯೋಜನೆಗೆ ಏನೇನು ತೊಂದರೆ ಆಗಿದೆ, ರೈತರಿಗೆ ಏನು ಕಷ್ಟ ಆಗಿದೆ, ಪರಿಹಾರ ಎಷ್ಟು ಬರಬೇಕು, ಇವತ್ತಿನ ಪರಿಸ್ಥಿತಿ ರೈತರುಗಳ್ದು ಏನು ಮಾಡ್ಬೋದು ಅದನ್ನು ಅವ್ರ ಕೈಲಿ ಇದೆ, ಮಾಡ್ಬೋದು. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಬಟ್ ಪರಿಹಾರ ಏನು ಅಂತ ಹುಡ್ಕೋಕೆ ಮುಂಚೆ ಸಮಸ್ಯೆ ಏನು ಅಂತ ಹುಡ್ಕೋದೇ ಜಾಸ್ತಿ ಇದೆ. ಆ ಸಮಸ್ಯೆ ಅವ್ರ ಗಮನಕ್ಕೆ ಹೋಗ್ಬೇಕು. ಕುಮಾರಸ್ವಾಮಿ ಅವ್ರಿಗೆ ರೈತರ ಸಮಸ್ಯೆ ಏನು ಅಂತ ಅವ್ರ ಗಮನಕ್ಕೆ ಹೋಗ್ಬೇಕು. ಆ ಗಮನನ ಆ ಯೋಜನೆಗೆ ಹೋಗಿರ್ತಕ್ಕಂಥ ರೈತರ ಕೈಲೇ ಕೇಳಬೇಕು. ಬೇರೆ ರೈತರ ಕೈ ಪಾಪ ಅವ್ರಿಗೇನು ಗೊತ್ತಿರುತ್ತೆ, ಬೇರೆ ರೈತರಿಗೇನು ಗೊತ್ತಿರಲ್ಲ. ಅಂದರೆ ಈ ಯೋಜನೆಗೆ ಹೋಗ್ತಾ ಇರೋ ಜಮೀನು ಸಂಬಂಧಪಡದೇ ಇರೋರಿಗೆ ಗೊತ್ತಿರಲ್ಲ. ಈ ಸಂಬಂಧಪಟ್ಟಿರೋರನ್ನ ಮಾತಾಡ್ಬೇಕು. ನಿಜವಾಗಿ ಅನ್ಯಾಯಕ್ಕೊಳಗಾದ ರೈತರನ್ನ ದಾಳವಾಗಿ ಇಟ್ಕೊಂಡು ಇನ್ಯಾರೋ ಆಟ ಆಡ್ತಾ ಇದ್ರೆ ಅವರಿಗೆ ನಿಜವಾದ ಸಮಸ್ಯೆಗಳು ಗೊತ್ತಿರಲ್ಲ. ಹೌದು, ಯಾರು ನಿಜವಾಗಿಯೂ ಅನ್ಯಾಯಕ್ಕೊಳಗಾಗಿದ್ದಾರೋ ಅವ್ರನ್ನ ಮಾತಾಡ್ಸಿದ್ರೆ ನಿಮ್ಗೆ ಸಮಸ್ಯೆ ಏನು ಬರಬೇಕಿತ್ತು, ಏನು ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ನನ್ನ ಮನವಿನೂ ಅದೇನೆ. ನಾನು ಮೊನ್ನೆ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಭೇಟಿ ಮಾಡಿದ್ವಿ, ಸಿದ್ಧಗಂಗಾ ಶ್ರೀಗಳು ಭೇಟಿ ಮಾಡಿದ್ರು, ಮತ್ತು ಅಡ್ವೊಕೇಟ್ಗಳು ಭೇಟಿ ಮಾಡಿದ್ರು. ಇದ್ರ ಬಗ್ಗೆ ಪೂರ್ಣವಾಗಿ ಒಂದು ವರದಿ ತೊಗೊಂಡ್ರು ವಿಜೇಂದ್ರ ಅವರು. ಆ ವರದಿ ಪ್ರಕಾರ ಏನು ಮಾಡಬೇಕು ಅನ್ನೋದು ಅವರು ಸ್ಟಡಿ ಮಾಡ್ತಾವ್ರೆ. ಯಾಕೆಂದರೆ ಒಂದು ಯೋಜನೆ ಸರ್ಕಾರ ತಗೊಳೋದು ಒಂದು ಭಾಗ, ಸರ್ಕಾರ ತಗೊಳ್ತೈತೋ ಬಿಡ್ತೈತೋ, ಸರ್ಕಾರ ಫ್ರೀಯಾಗಿ ಬಿಡ್ತೈತೋ ಅದು ಬೇರೆ. ಆದರೆ ಸರ್ಕಾರ ಈ ಯೋಜನೆಯನ್ನು ತಗೊಂಡ್ಬಿಟ್ರೆ, ಈ ಸರ್ಕಾರ ತಗೊಂಡ ಮೇಲೆ ರೈತರಿಗಾಗ ಅನ್ಯಾಯ, ರೈತರಿಗೆ ಹೆಂಗೆ ಸರಿಪಡಿಸ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕಲ್ವಾ. ಇನ್ನೊಂದು ಭಾಗ ಇವಾಗ ತಗೊಂಬಿಟ್ರ ಬಿಲ್ ಪಾಸ್ ಮಾಡಿದ್ರೆ ಏನೋ ಒಂದು ಇದಾಯಿತು, ಸರ್ಕಾರದಿಂದ ನೀವು ಏನು ನಿರ್ಧಾರ ಮಾಡ್ತೀರೋ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ನಾವು ಏನು ಮಾಡೋಕ್ಕಲ್ಲ. ಸರ್ಕಾರ ತಗೊಂಡಿದ್ದ ತಕ್ಷಣ ಇಲ್ಲಿ
ನೈಸ್ ಕಂಪ್ನಿಯವರು ಕೊಟ್ಟಿದ್ದಂಥ ಆಶ್ವಾಸನೆ ಏನು? ಈ ಪ್ರಾಜೆಕ್ಟ್ಗೆ ಹೋಗಿದಂಥ ರೈತರುಗಳಿಗೆ ಇಲ್ಲಿ ಕೂತ್ಕೊಂಡು ಅವ್ರು ಏನು ಯಾವ ರೀತಿ ಮಾಡಬೇಕು, ರೈತರುಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಇದ್ದರು. ಇವತ್ತು ಎಲ್ಲ ದಾಖಲೆಗಳು ನೈಸ್ ಕಂಪ್ನಿ ಹೆಸ್ರಿಗೆ ಹೋಗ್ಬಿಟ್ಟೈತೆ. ನೈಸ್ ಕಂಪ್ನಿ ಹೆಸ್ರಿಗೆ ಹೋಗ್ಬಿಟ್ಟೈತೆ. ಅವತ್ತು ಊರಲ್ಲಿ ನಮ್ಮ ಸೋಂಪುರ ಗ್ರಾಮದಲ್ಲಿ ಸಿದ್ಧಗಂಗಾ ಶ್ರೀಗಳ ಮುಖಾಂತರ ಮಾತಾಡಿದಂಥ ಒಂದು ಸನ್ನಿವೇಶದಲ್ಲಿ ಕಾನೂನು ವಿರುದ್ಧವಾಗೈತಿ. ಇವತ್ತು ಕಾನೂನು ಏನೂ ಮಾಡೋಕ್ಕಾಗಲ್ಲ ಅವ್ರನ್ನ. ಅವ್ರ ಲೀಗಲ್ ಟೀಮ್. ಆದರೆ ಅವರು ಕೊಟ್ಟವರಲ್ಲ ಮಾತುಗಳು, ಆ ಮಾತು ಬೇಕಲ್ಲ, ಮಾನವೀಯತೆ ಬೇಕಲ್ಲ, ಅದನ್ನ ಸರಿಪಡಿಸಿ ಅಂತ ನಾನು ಹೇಳೋದು. ಕಾನೂನಿನ ಆಚೆಗೆ ನಿಮ್ಮ ಮಾತು ಮೇಲೆ ನೀವು ನಿಂತ್ಕೊಳ್ಳಿ. ಅವತ್ತು ಸೋಂಪುರ ರೈತರುಗಳು ವಿರೋಧ ಆಗಿದ್ರೆ ಇವತ್ತು ಪ್ರಾಜೆಕ್ಟ್ ಆಗ್ತಿರ್ಲಿಲ್ಲ. ಇನ್ಕಂಪ್ಲೀಟ್ ಆಗಿರೋ ಸೆಂಟ್ರಲ್ ರಸ್ತೆನೇ ಇರ್ತಿಲ್ಲ. ಅಲ್ಲ, ನಾವು ಆ ಸರ್ಕಲ್ಲೇ ಮಾಡಕ್ ಬಿಡ್ತಿರ್ಲಿಲ್ಲ. ಇರೋದೇ ಅದು. ಆ ಸರ್ಕಲ್ಲು ಕ್ಲೋಸ್ ಮಾಡಿದ್ರೆ ನೀವೆಲ್ಲೋ ಹೋಗ್ತಿದ್ರ ಜನ? ಕನೆಕ್ಷನ್ ಇರ್ತಿರ್ಲಿಲ್ಲ. ಅವತ್ತು ನಾವು ಸ್ವತಃ ಸಿದ್ಧಗಂಗಾ ಶ್ರೀಗಳು ಆದಿಯಾಗಿ ಅವರ ಒಂದು ಮಾತಿನ ಮೇಲೆ ಅವ್ರ ಮುಂದೆ ಇವ್ರ ಮಾತು ಕೊಟ್ಟ ಮೇಲೆ ನಾವು ಅದನ್ನ ಒಪ್ಪಿ ಬಿಟ್ಟಿರೋ ಜಾಗ. ಓಕೆ. ಈ ಮಧ್ಯದಲ್ಲಿ ರುದ್ರೇಶ್ ಅವ್ರಿಗೂ ಮತ್ತೆ ಖೇಣಿಯವರ ನಡುವೆ ಈ ವಿಚಾರವಾಗಿ ಮಾತುಕತೆಗಳು ನಡೆದಿಲ್ವಾ, ಅಥವಾ ನೀವು ಚರ್ಚೆ ಮಾಡಿಲ್ವಾ? ಯಾಕೆ ಮಾತು ತಪ್ತಿದ್ರಿ, ಮಾಡ್ತಿರೋ ಇಲ್ವೋ ಇದನ್ನ ಅಂತ ಕೇಳಿದ್ದೀರಾ? ಅವರು ಒಂದೇ ಮಾತು ಹೇಳಿದ್ರೆ, ನಂಗೆ ಸರ್ಕಾರ ಅನುಮತಿ ಕೊಡಲಿ. ಸರ್ಕಾರ ಅನುಮತಿ ಕೊಟ್ಟಿಲ್ಲ ನನಗೆ. ನಾನು ಕೋರ್ಟ್ ಅನುಮತಿಯಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರ ಅನುಮತಿ ಕೊಟ್ಟರೆ ನಿಮ್ಮ ಇದು ಪೂರ್ಣ ಪ್ರಮಾಣವಾಗಿ ಮಾಡ್ತೀನಿ ಅಂತಾರೆ. ಸರ್ಕಾರ ಯಾಕೆ ಕೊಡಲ್ಲ? ಗೊತ್ತಿಲ್ಲ. ಸರ್ಕಾರ ಗೊತ್ತಿಲ್ಲ. ನೈಸ್ ಕಂಪ್ನಿ ಯಾವ ಸರ್ಕಾರ ಬಂದರೂ ಕೊಟ್ಟೇ ಇಲ್ಲ. ಬಿಜೆಪಿ ಸರ್ಕಾರನೂ ಕೊಟ್ಟಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಕೊಟ್ಟಿಲ್ಲ. ರಾಜ್ಯದೊಳಗೆ ನಡೀತಾ ಇದೆ ನಡೀತಾ ಇದೆ. ಏನು ಮಾಡೋಣ? ಇದೇನು ಅಂತಂದರೆ, ಯಾರು ನೋಡಿದ್ರು ಪ್ರತಿಭಟನೆ ಮಾಡಬೇಕು, ಯಾರು ನೋಡಿದ್ರು ಕೀರ್ತಿನೋ ಕಳ್ಳ, ರುದ್ರೇಶನೋ ಕಳ್ಳ, ಇನ್ನೊಬ್ಬನೋ ಕಳ್ಳ. ಆಯಿತು, ಕಳ್ಳರೆಲ್ಲ ಒಂದಾಗ್ತಾರೆ, ರೈತರಿಗೆ ಅನ್ಯಾಯ ಆಗ್ತದೆ ಕೊನೆ ಲಾಸ್ಟ್ಗೆ. ಕರೆಕ್ಟ್. ರೈತ ಒಬ್ಬ ಹೊರತುಪಡಿಸಿ ಇನ್ನೆಲ್ಲರೂ ಒಂದಾಗ್ತಾರೆ, ರೈತಂಗೆ ಅನ್ಯಾಯ ಆಗ್ತಾ ಇದೆ. ನಿಮ್ಮ ಪ್ರಕಾರ ಅವತ್ತು ಅನ್ಯಾಯಕ್ಕೊಳಗಾದ ರೈತರಿಗೆ ನಿಜವಾಗಿಯೂ ನ್ಯಾಯ ಸಿಗಬೇಕು ಅಂತಂದ್ರೆ ಏನಾಗಬೇಕು? ನಾನೀಗಾಗಲೇ ಅನೇಕ ಬಾರಿ ಚರ್ಚೆ ಮಾಡಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ನಾನು KRIDL ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಅದೇ ಅಶೋಕ್ ಖೇಣಿಯವ್ರನ್ನ ಕುಂಡಿಸಿ ಮತ್ತು ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ. ಬಟ್ ಅವತ್ತಿನ ಪರಿಸ್ಥಿತಿ ರೈತರುಗಳು ಒಪ್ಪುವಂಥ ಪರಿಸ್ಥಿತಿಲಿ ಇರಲಿಲ್ಲ. ಅವ್ರು ಆಲ್ರೆಡಿ ನಮಗೇನೋ ಇದರಿಂದ ಮೋಸ ಆಗಿದೆ ಅಂತ ಇದಾಗೋಯ್ತು. ಜೊತೆಗೇನು ಅಂತಂದರೆ, ಅವತ್ತಿನ ಅವರು ಆಶ್ವಾಸನೆ ಕೊಟ್ಟಿರಲ್ಲ ಅಂದರೆ, ನಾನು ಒಂದು ಮಧ್ಯಸ್ಥಿಕೆಯಲ್ಲಿ ಸನ್ಮಾನ್ಯ ಅಶೋಕ್ ಖೇಣಿಯವರಾಗಿರ್ಬೋದು, ಅವರ ಒಂದು ಕೊಡೋ ಒಂದು ಮಾತು ರೈತರು ಅವರು ಅಪೇಕ್ಷೆ ಪಡ್ತಿದ್ದಂಥ ಒಂದು ನಿರೀಕ್ಷೆಗಳು ಅದಕ್ಕೆ ಹೊಂದಾಣಿಕೆ ಆಗ್ತಿರ್ಲಿಲ್ಲ, ತಾಳೆ ಆಗ್ತಿರ್ಲಿಲ್ಲ. ಹಂಗಾಗಿ ಒಂದು ಸ್ವಲ್ಪ ದಿನ ಸರಿ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಬೊಮ್ಮಾಯಿಯವ್ರು ಬಂದರು. ಬೊಮ್ಮಾಯಿಯವ್ರಿಗೆ ಕಾನೂನು ರೀತಿ ಅದನ್ನು ಸರಿ ಮಾಡಬೇಕು, ರೈತರಿಗೆ ಅನ್ಯಾಯ ಆಗೋದ್ರನ್ನ ಫಸ್ಟ್ ತಪ್ಪಿಸ್ಬೇಕು ಅಂತ ಹೇಳಿ ಅದನ್ನು ಕೊಂಡಿಸ್ಕೊಂಡ್ವಿ. ಬೊಮ್ಮಾಯಿಯವ್ರಿಗೆ ಒಂಥರ ಮುಖ್ಯಮಂತ್ರಿ ಆಗಿದ್ದೆ ಒಂದು ದೊಡ್ಡ ಖುಷಿಯಾಗಿ ಹೋಗ್ಬಿಡ್ತು. ಅವ್ರಿಗೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ದಂಗೆ ಆರಾಮಾಗಿ 1.5 ವರ್ಷ ತಿಳ್ಕೊಂಡು ಕಾಲ ಕಳೆದ್ಬಿಟ್ರು. ಆ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಂದು ಮಾರ್ಗದರ್ಶನದಲ್ಲಿ ಕುಮಾರಸ್ವಾಮಿಯವರು ಸಹಕಾರ ಮಾಡೋರು, ಮತ್ತು DK ಶಿವಕುಮಾರ್ ಅವರು ಸಹಕಾರ ಮಾಡೋರು ಈ ಯೋಜನೆಗೆ. ಅವತ್ತು ಒಳ್ಳೆ ಅಶೋಕ್ ಖೇಣಿಯವ್ರನ್ನ ಕುಂಡಿಸಿ ಬಗ್ಗೆ ಅವ್ರನ್ನ ಎಷ್ಟು ಬೆಂಡ್ ಮಾಡಬೇಕೋ, ರೈತರಿಗೆ ಎಷ್ಟು ಅನುಕೂಲ ಮಾಡಬೇಕೋ ಎಲ್ಲ ಮಾಡಿರೋರು. ಆದರೆ ಅವತ್ತು ಬೊಮ್ಮಾಯಿಯವರು ನಿರಾಸಕ್ತಿಯಿಂದ ಈ ಯೋಜನೆ ಏಟಾಯಿತು. ಇವತ್ತು ಖೇಣಿಯವರನ್ನ ಸರಿಯಾದ ಸಂಧಾನ ಪ್ರಕ್ರಿಯೆಯಲ್ಲಿ ಕೂರಿಸಿ ರಾಜ್ಯ ಸರ್ಕಾರ ಅವ್ರ ಜೊತೆ ಕೂತು ಮಾತಾಡಿದ್ರೆ ಖೇಣಿಯವರು ಒಪ್ಪಿ ಒಂದಿಷ್ಟು ಪರಿಹಾರವನ್ನು ಮಾಡಬಹುದು. ಒಪ್ಪಲೇಬೇಕು, ಅನಿವಾರ್ಯವಾಗಿ ಒಪ್ಪಬೇಕು. ಅಲ್ಲ, ಅನಿವಾರ್ಯ ಅಲ್ಲ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿಯವರು ಇರಬೇಕು, ಸನ್ಮಾನ್ಯ DK ಶಿವಕುಮಾರ್ ಅವರು ಇರಬೇಕು, ಸನ್ಮಾನ್ಯ ಯಡಿಯೂರಪ್ಪನವರು ಇರಬೇಕು, ಮಾಜಿ ಮುಖ್ಯಮಂತ್ರಿಗಳು, ಎಲ್ಲ ಪಕ್ಷದ ಮುಖಂಡರುಗಳು, ಇವರೆಲ್ಲ ಕುಂಡೂರಿಸಿ ರೈತರಿಗೆ ಏನು ಪರಿಹಾರ ಕೊಡಬೇಕು ಅದನ್ನು ನ್ಯಾಯಯುತವಾಗಿ ಪರಿಹಾರ ಕೊಡಿಸಿ ಯೋಜನೆ ಮಾಡಿದ್ರೆ ಒಪ್ಪಿದ್ರೆ ಈ ಯೋಜನೆ ಮಾಡೋದು ಸರಿ. ಅವತ್ತು ನೈಸ್ ಸಂಸ್ಥೆ ಸರ್ಕಾರಕ್ಕೆ ಏನು ಕೊಡಬೇಕು, ಯಾರ್ಯಾರಿಗೆ ಏನೇನು ಪರಿಹಾರ ಕೊಡಬೇಕು ಅದನ್ನು KRIDL ಕೊಟ್ಬಿಟ್ಟಿದ್ರೆ, KIDBನ ಇಲ್ಲ, ಇನ್ನೂ ಕೊಟ್ಟಿಲ್ಲ, ನನಗೆ ಬಂದಿಲ್ವಲ್ಲ KIDBಗೆ. ಓಕೆ, ಅಲ್ಲ, ನೈಸಿಂದ ಅಲ್ಲಿ KIDBಗೆ ಬಂದಿಲ್ಲ ಅಂತೀರಾ?
ಅಲ್ಲ, KDB ಬಂದಿದ್ಯಾ ಬಿಟ್ಟಿದ್ಯಾ ಗೊತ್ತಿಲ್ಲ, ಬಟ್ ನಮಗ್ ಬಂದಿಲ್ವಲ್ಲ. ಅಲ್ಲ ನಿಮಗೆ ಬಂದಿಲ್ಲ ಕರೆಕ್ಟು, ಬಟ್ ಇವತ್ತು ಆ ಥರದ ಸಂಧಾನ ಪ್ರಕ್ರಿಯೆಯಲ್ಲಿ ಕೂತಾಗ ಅವತ್ತು ಇಲ್ಲ ನಾನು ಅವತ್ತೇ ಅವ್ರಿಗೆ ಏನು ತಲುಪಬೇಕಿತ್ತು ಅದನ್ನ ತಲುಪಿಸ್ಬಿಟ್ಟಿದ್ದೀನಿ ಸರ್ಕಾರಕ್ಕೆ ಅನ್ನೋ ಮಾತು ಬಂದ್ರೆ ಅದು ಅವ್ರ ಬುದ್ಧಿ ಹೇಳ್ಬೇಕು, ಅವರು ಗ್ರಿಪ್ ಇಟ್ಕೊಬೇಕು. ಅದು ನಮ್ಮ ಕೈಲಿಲ್ಲ, ರೈತರ ಕೈಲಿಲ್ಲ. ನೀವೇನ್ ನೈಸ್ ಸಂಸ್ಥೆ ನೋಡ್ಬಿಟ್ಟು ಇದ್ ಜಾಗ ಕೊಟ್ಟಿಲ್ಲ. ನಾವು ನೈಸ್ಕಲ್ಲ ಜಮೀನು ಕೊಟ್ಟಿರೋದು, ನಾವು ಕೊಟ್ಟಿರೋದು KDBಗೆ. ಈ ಜನ ಏನ್ ತಿಳ್ಕೊಂಡವ್ರೆ KDB ನೈಸು ಕೊಟ್ಬಿಟ್ಟವ್ರೆ ಅಂತ. ನೈಸಕ್ಕೆ ನಾವು ಜಮೀನು ಕೊಟ್ಟಿಲ್ಲ, ನಾವು ಕೊಟ್ಟಿರೋದು KDBಗೆ. ಆಮೇಲೆ ನಾವು ಕೇಳ್ತಾ ಇರೋದು ಅಶೋಕ್ ಕಿಣಿಗೆ. ಹಿಂಗೆ ನಾವಿನ್ನೂ ಕೆಲವು ಜಾಗಗಳು ಪೊಸಿಷನ್ ಕೊಟ್ಟಿಲ್ವಲ್ಲ, ಬರೀ ಪೇಪರಲ್ಲಿ ಕೊಟ್ಟಿದ್ದೀವಿ. ಕೆಲವರು ಕೊಟ್ಟೇ ಇಲ್ಲ, ಜಾಗ ಬಿಟ್ಕೊಟ್ಟಿಲ್ಲ. ಬರೀ ಪತ್ರದ ಮುಖ್ಯನ ಇದೆ, ಅಂದರೆ ಡಾಕ್ಯುಮೆಂಟ್ಸ್ ಇದೆ, ಫಿಸಿಕಲ್ ಇಲ್ಲ. ಓಕೆ, ಅಂದ್ರೆ ಅದು ಮುಖ್ಯ ರಸ್ತೆ ಬಿಟ್ಟು ಅಕ್ಕಪಕ್ಕದ ಜಾಗಗಳು ಅವ್ರ ಒಡೆತನದಲ್ಲಿ ಇದೆ ಏನೋ ಪೇಪರಲ್ಲಿ, ಆದರೆ ಇದರಲ್ಲಿ ಅನುಭವದಲ್ಲಿ ಅವರಿಲ್ಲ. ಓಕೆ, ನೈಸ್ ಅವರಿಲ್ಲ, ಕೆಲವರು ಬಿಟ್ಟಿಲ್ಲ. ಇವತ್ತು ಬಿಡಿಸ್ಬೇಕು ಅಂತಂದ್ರೆ ಇದೇ ಸರ್ಕಾರ ಮುಂದೆ ನಿಂತ್ಕೊಬೇಕಲ್ಲ. ಹೌದು ಅಲ್ವಾ? ಅವತ್ತು 7 ಲಕ್ಷ ಕೊಟ್ಟರು, ಆಯಿತು. 7 ಲಕ್ಷಕ್ಕೆ ನಮ್ಮ ಇವತ್ತು ಮೊನ್ನೆ ಒಂದು ಸಿದ್ಧಗಂಗಾ ಶ್ರೀಗಳ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಯಿತು. ಇವತ್ತೇನು ಸರ್ಕಾರ KDBಯಿಂದ ದುಡ್ಡು ತೊಗೊಂಡಿದ್ದೀವಿ ರಸ್ತೆಗೆ, ಆ ರಸ್ತೆಗೆ ದುಡ್ಡನ್ನ ವಾಪಸ್ಸೇ ಕೊಟ್ಬಿಡೋಣ. ನಮ್ಮ ಜಾಗ ನಾವು ವಾಪಸ್ ಕೊಟ್ಟು, ನಮ್ಮ ಜಾಗ ನಮಗಿರಲಿ. ಅಂದರೆ ರಸ್ತೆಗೆ ಏನು ನಾವು ಪ್ರಾಜೆಕ್ಟ್ಗೆ ಮೋಸ ಮಾಡೋದು ಬೇಡ. ಪ್ರಾಜೆಕ್ಟು ಚೆನ್ನಾಗಿದೆ, ಸಾರ್ವಜನಿಕವಾಗಿ ನಮ್ಮ ಅಭಿವೃದ್ಧಿಗೆ ಚೆನ್ನಾಗಿದೆ. ಆ ರಸ್ತೆಗೆ ಏನು ಉಪಯೋಗಿಸ್ಕೊಂಡವ್ರು ಆ ಜಾಗ ಅವರು ಮಡಿಕೊಳ್ಳಿ. ಇನ್ನು ಮಿಕ್ಕಿದ ಎಕ್ಸ್ಟ್ರಾ ನಮಗೆ ದುಡ್ಡು ಕೊಟ್ಟವ್ರಲ್ಲ ಅದನ್ನ ವಾಪಸ್ ತಗೊಂಡು ನಮಗೆ ಜಾಗ ಬಿಟ್ಕೊಡ್ಲಿ ಅನ್ನೋ ಒಂದು ಸಭೆ ನಡೀತು. ನೀವು ಅವತ್ತಿನ ದಿನದ ಪರಿಹಾರವನ್ನು ಇವತ್ತು ಕೊಡ್ತೀರಿ ಅನ್ನೋದಾದ್ರೆ ನಮ್ಗೆ ಅವತ್ತಿನ ಪರಿಹಾರ ಬೇಡ ಸ್ವಾಮಿ, ಆ ದುಡ್ಡು ವಾಪಸ್ ಕೊಡ್ತೀವಿ, ನಮ್ಮ ಜಾಗ ನಮ್ಗೆ ವಾಪಸ್ ಕೊಡಿ. ಯಾವ ಇದ್ರಲ್ಲಿ ಅಲ್ವಾ? ರೈತ ಆಗಿ ಹೆಂಗ್ ಒಪ್ಕೊಳ್ಳೋಣ ಹೇಳಿ? ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಅವತ್ತು 7 ಲಕ್ಷ ಇತ್ತು ಸ್ವಾಮಿ. ಇವತ್ತು ಒಂದು 40-60 ಅವ್ರು ಕೊಡ್ತಿದ್ರಲ್ಲ, BDL ಕೊಟ್ಟಿದ್ರಲ್ಲ ಮನೆ ಕಟ್ಟಕ್ಕೆ 7-8 ಲಕ್ಷದಲ್ಲಿ ಅಷ್ಟೇ ಮನೆ ಕಟ್ತಾ ಇದ್ದಿದ್ದು. ಇವತ್ತು 1.25 ಕೋಟಿ ಬೇಕು ಒಂದು ಮನೆ ಕಟ್ಟಕ್ಕೆ. ಕರೆಕ್ಟ್. ಅವತ್ತು ಒಂದು 40-60 ಮನೇಲಿ 3 ಅಂತಸ್ತು ಮನೆ ಕಟ್ಟಬೇಕು ಅಂದ್ರೆ 7-8 ಲಕ್ಷದಲ್ಲಿ ಕಟ್ತಿದ್ವಿ. ನಿಜ. ಇವತ್ತು 1.25 ಕೋಟಿ ಬೇಕು. ಯಾರು ಕಟ್ತಾರೆ? ಅದನ್ನೆಲ್ಲ ನೋಡ್ಬೇಕಲ್ವಾ? ಹೌದು. ಅವತ್ತು 1 ಎಕರೆ 7 ಲಕ್ಷ ಕೊಟ್ರ, ಅದೇ ದೊಡ್ಡದು, ಅದು ಒಪ್ಕೊಂತೀವಿ, ದೊಡ್ಡದು. 7 ಕೋಟಿ ಮೇಲೆ ಹೋಗ್ತಾ ಇದೆಯಲ್ಲ ಅಲ್ವಾ? ಆ ಇದ್ರಲ್ಲಿ ಕೊಡ್ಲಿ, ಕೊಡಕ್ಕೆ ಒಪ್ಪಿಸ್ಬೇಕು. ಇವರು ಸರ್ಕಾರದವ್ರು ಒಪ್ಪಿಸ್ಬೇಕು. ಇದು ನಿಜವಾದ ಒಂದು ಧರ್ಮ, ಇದು ನಿಜವಾದ ಒಂದು ಹೋರಾಟಕ್ಕೆ ಸಿಕ್ತಂತ ಜಯ. ಪ್ರಾಜೆಕ್ಟು ಆಗಲಿ, ರೈತರಿಗೂ ನ್ಯಾಯ ಸಿಗ್ಲಿ. ಇವತ್ತು ನೋಡಿ ಬಿಡದಿಲಿ 3 ಕೋಟಿ ಸಿಗ್ತೈತೆ, 3.25 ಕೋಟಿ ಸಿಗುತ್ತೆ ಇವರಿಗೆ ಅಲ್ವಾ? ಹೊಟ್ಟೆವ್ರಿಯುತ್ತೆ, 100% ಉರಿಯುತ್ತೆ. 3 ಕೋಟಿ ಇವತ್ತು ನಮ್ಮ ಹತ್ರನೂ ಇದ್ದಿದ್ರೆ ಅದೇ ಜಾಗ ಅಂತ ಅನ್ಕೊಳ್ತಾರೆ. ಕೊಡ್ಲೇಬೇಕಲ್ವಾ? ಇವತ್ತು ಅವ್ರದಲ್ಲಿ ಅದನ್ನಾದ್ರೂ ನೋಡಿ ಕೊಡ್ಬೇಕಲ್ವಾ ನಮ್ಗೆ? ಕರೆಕ್ಟ್. ಆನ್ ದಟ್ ಬೇಸಿಸ್ ಆದ್ರೂ ಕೊಡ್ಲೇಬೇಕು, ಮಾತಾಡಬೇಕು. ಅದನ್ನ ಕೂತ್ಕೊಂಡು ಮಾತಾಡುವಂಥವ್ರು ಯಾರು? ಕೂತ್ಕೊಂಡು ಮಾತಾಡ್ಲಿ, ರೈತರಿಗೆ ಏನು ಅನ್ಯಾಯ ಆಗ್ತದೆ ಕೊಡಿಸ್ಲಿ.